ಮೊದಲಿಗೆ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ವಿಚಾರವಾಗಿ ಅಪ್ಡೇಟ್ ಸಿಗ್ತಾ ಇರೋದು. ಸದ್ಯಕ್ಕೆ ಚೇತರಿಕೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಿದ್ಧಗಂಗಾ ಶ್ರೀಗಳ ವೈದ್ಯ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ದಿನೇ ದಿನೇ ಚೇತರಿಕೆ ಕಾಣ್ತಾ ಇದೆ. ಸದ್ಯಕ್ಕೆ ಅವರು ಸುಧಾರಿಸಿಕೊಳ್ತಾ ಇದ್ದಾರೆ, ಪರವಾಗಿಲ್ಲ ಅಂತ ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಪರಮೇಶ್ವರ್ ಅವರು ತಿಳಿಸಿರುವಂತಹ ಆಪ್ತ ವೈದ್ಯರವರು ಅವ್ರು ತಿಳಿಸಿರೋ ಪ್ರಕಾರ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ದಿನೇ ದಿನೇ ಚೇತರಿಕೆ ಕಾಣ್ತಾ ಇದೆ. ಹಾಗಾಗಿ ಯಾವುದೇ ಆತಂಕಗೊಳ್ಳುವಂತ ಅಗತ್ಯ ಇಲ್ಲ ಭಕ್ತರ ಗಮನಕ್ಕೂ ಕೂಡ. ಆದ್ರೆ ವೈದ್ಯರ ನಿರೀಕ್ಷೆ ಏನಿದೆ ಅದರ ತಕ್ಕಂತೆ ಚೇತರಿಕೆ ಕಾಣಿಸ್ತಿಲ್ಲ ಅನ್ನೋದು ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಶ್ರೀಗಳ ಚೇತರಿಕೆ ವೈದ್ಯರು ಒಂದೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಇಂಪ್ರೂವೈಸ್ ಆಗಬೇಕು ಅಂತ. ಆದ್ರೆ ಶ್ರೀಗಳ ದೇಹದಲ್ಲಿ ಆಲ್ಬಮಿನ್ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಈಗ ಸದ್ಯಕ್ಕೆ ಸಿಕ್ಕಿರುವಂತ ಅಪ್ಡೇಟ್. ಹೊರಗಿನಿಂದ ಆಲ್ಬಮಿನ್ ಪ್ರೋಟೀನ್ ಅನ್ನ ನೀಡ್ತಾ ಇದ್ದೀವಿ, ಆದ್ರೂ ನಿರೀಕ್ಷಿತ ಮಟ್ಟಕ್ಕೆ ಒಂದು ಚೇತರಿಕೆ ಇಲ್ಲ. ಆಲ್ಬಮಿನ್ ಕಡಿಮೆ ಆದ್ರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈ ಬಗ್ಗೆ ವೈದ್ಯರು ಚರ್ಚಿಸಿ ಮುಂದಿನ ಚಿಕಿತ್ಸೆಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಏನ್ ನಿರೀಕ್ಷೆ ಇದೆ ವೈದ್ಯರಿಗೆ, ಒಂದಷ್ಟು ಇಂಪ್ರೂವೈಸ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ಅದಕ್ಕೆ ತಕ್ಕಂತೆ ಚೇತರಿಕೆ ಕಾಣ್ತಾ ಇಲ್ಲ. ಆಲ್ಬಮಿನ್ ಇದೀಗ ಹೊರಗಡೆಯಿಂದ ಕೊಡ್ಲಾಗ್ತಿದೆ. ಆಲ್ಬಮಿನ್ ಅನ್ನ ಒಂದ್ ವೇಳೆ ಕಡಿಮೆ ಆದ್ರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳುತ್ತೆ, ದಿನ ಅದನ್ನು ತೆಗಿಬೇಕಾಗುತ್ತೆ. ಈ ರೀತಿಯಾದಂತಹ ಪ್ರೋಸೆಸ್ ಸದ್ಯಕ್ಕೆ ನಡೀತಿದೆ ಅಂತ ಡಾಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಜಯದೇವದಿಂದ ವೈದ್ಯರ ತಂಡ ರಚನೆ ಆಗಿದೆ. ಹಾಗಾಗಿ ಅವರು ಕೂಡ ಬಂದು ಭೇಟಿ ಕೊಡ್ತಾರೆ, ಆರೋಗ್ಯ ತಪಾಸಣೆಯನ್ನು ನಡೆಸ್ತಾರೆ ಅಂತ ಸಿದ್ಧಗಂಗಾ ಶ್ರೀಗಳ ಆಪ್ತ ವೈದ್ಯರಾದಂತಹ ಡಾಕ್ಟರ್ ಪರಮೇಶ್ ಈ ವಿಚಾರವನ್ನ ತಿಳಿಸಿದ್ದಾರೆ. ನಿನ್ನೆಗಿಂತಲೂ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗಿದೆ. ಆದ್ರೂ ನಮಗೆ ನಮ್ಮ ಡಾಕ್ಟರ್ಸ್ಗಳು ಡಾಕ್ಟರ್ ಟೀಮ್ಗೆ ಸ್ಯಾಟಿಸ್ಫೈ ಆಗುವಷ್ಟು ಚೇತರಿಕೆ ಕಾಣಿಸ್ತಾ ಇಲ್ಲ. ಸ್ವಲ್ಪ 1% 2% ಆದರೆ ನಮಗೆ ಅದೆಲ್ಲ ಆಗೋದಿಲ್ಲ. ಯಾಕೆಂತಂದರೆ ಈಗ ಆಲ್ರೆಡಿ ನಾವು ಆ್ಯಂಟಿಬಯೋಟಿಕ್ ಕೋರ್ಸ್ನ ಎಲ್ಲ ಸ್ಟಾಪ್ ಮಾಡ್ತಾ ಇದ್ದೀವಿ. ಈಗ ಬರೀ ಮಿನಿಮಲ್ ಡೋಸೇಜನ್ನು ಕೊಡ್ತಾ ಇದ್ದೀವಿ. ಇವೆಲ್ಲ ಆಲ್ಬುಮಿನ್ ಉತ್ಪತ್ತಿ ಆಗದಲ್ಲೇ ಇರೋದು, ರಕ್ತ ಕಣಗಳು ಉತ್ಪತ್ತಿ ಆಗದಲ್ಲೇ ಇರೋದು ಅವರ ಏಜ್ ಇದಕ್ಕೋಸ್ಕರ ಅಷ್ಟೇ. ಬೇರೆ ಏನು ಈಗ ಆಪರೇಷನ್ ಆಗಿದ್ದು ರೆಸ್ಪಿರೇಟರಿ ಸೋಂಕು ಇವೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಆದ್ರೂ ಅವನ್ನ ನಾವು ಸಾಧ್ಯವಾದಷ್ಟು ಸಪ್ಲಿಮೆಂಟ್ ಮಾಡಿ ಎಲ್ಲಿವರೆಗೂ ಟ್ರೀಟ್ಮೆಂಟ್ ಕಂಟಿನ್ಯೂ ಅಂದರೆ ಸಪ್ಲಿಮೆಂಟ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡಲೇಬೇಕು, ಕಂಟಿನ್ಯೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ಜಯದೇವ ಹಾಸ್ಪಿಟ್ಲು ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ತಂಡನೇ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ನಾಳೆ ಬರ್ಬೋದು. ಅವರ ಒಂದು ಟೀಮ್ ಎಲ್ಲ ಬರುತ್ತೆ. ಎಲ್ಲ ಅದರಲ್ಲಿ ಪಲ್ಮನಾಲಜಿಸ್ಟು, ಇಂಟೆನ್ಸಿವಿಸ್ಟು, ಕಾರ್ಡಿಯಾಲಜಿಸ್ಟು ಮತ್ತು ಸರ್ಜನ್ಸು ಮತ್ತು ಅವರೆಲ್ಲರನ್ನು ಬಂದು ಅವ್ರದ್ದೊಂದು ಟೀಮ್ ಬಂದು ಅವರು ಬಂದು ನಮಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ಕುಮಾರ್ ನೇರ ಸಂಪರ್ಕದಲ್ಲಿದ್ದಾರೆ ಮಠದ ಆವರಣದಿಂದ. ವಿಠಲ್, ಸದ್ಯಕ್ಕೆ ಆಸ್ಪತ್ರೆ ಆವರಣದಿಂದ ನೇರ ಸಂಪರ್ಕದಲ್ಲಿರೋದು. ವಿಠಲ್, ಸದ್ಯಕ್ಕೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಡಾಕ್ಟರ್ಗಳಿಗೆ, ಅದರ ಮಟ್ಟಕ್ಕೆ ಒಂದು ರೀತಿ ಚೇತರಿಕೆ ಕಾಣ್ತಾ ಇಲ್ಲ ಅನ್ನೋದು ಪ್ರಮುಖವಾದಂತಹ ವಿಚಾರ. ಈಗೇನು ಅಪ್ಡೇಟ್ಸ್ ಇದೆ ಅಂತ, ಹೇಗಿದ್ದಾರೆ ಶ್ರೀಗಳು? ಅವಿನಾಶ್, ಏನು ಕಳೆದ ಹಲವಾರು ದಿನಗಳಿಂದ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳಿಗೆ ಅಂದರೆ ಅವರಿಗೆ ಹಲವಾರು ರೀತಿಯ ಹೈ ಪ್ರೊಫೈಲ್ ಆಂಟಿಬಯೋಟಿಕ್ ಔಷಧಿಗಳನ್ನ ನೀಡಲಾಗಿತ್ತು. ಆದರೂ ಕೂಡ ಆ ಔಷಧಿಗೆ ತಕ್ಕಂತೆ ಅವರ ಆರೋಗ್ಯ ವೃದ್ಧಿಯಾಗಿಲ್ಲ. ಮತ್ತು ಅವರು ಏನು ವೈದ್ಯರು, ಸಿದ್ಧಗಂಗಾ ಶ್ರೀಗಳ ವೈದ್ಯರು ಏನಿದ್ದಾರೆ ಅವರು ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಈ ಮೆಡಿಸಿನ್ ಈ ರೀತಿ ಕೆಲಸ ಮಾಡಿದ್ರೆ ಶ್ರೀಗಳು ಇಷ್ಟು ದಿನಕ್ಕೆ ಅಂದರೆ 3 ದಿಂದ 4 ದಿನಕ್ಕೆ ಅವರು ಆರೋಗ್ಯವಾಗಿ ಆಗ್ಬೋದು, ಮತ್ತು ಅವರ ಆರೋಗ್ಯ ಕಂಡೀಷನಲ್ಲಿ ತುಂಬ ಚೇತರಿಕೆ ಕಾಣಬಹುದು ಅಂತೇಳಿ ಅವರು ಎಕ್ಸ್ಪೆಕ್ಟೇಷನ್ ಮಾಡಿದ್ರು. ಆದ್ರೆ ಏನೋ ಅದು ಅವರು ನೀಡ್ತಿರತಕ್ಕಂಥ ಚಿಕಿತ್ಸೆಗೂ ಸ್ವಲ್ಪ ತಡವಾಗಿ ಅವರ ಆರೋಗ್ಯ ಚೇತರಿಕೆ ಕಾಣ್ತಾ ಇದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತ ಆತಂಕ ಪಡುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಪ್ರತಿದಿನ ದಿನದಿಂದ ದಿನಕ್ಕೆ ಅಟ್ಲೀಸ್ಟ್ 2 ರಿಂದ 3% ಅಷ್ಟು ಅವರ ಆರೋಗ್ಯ ವೃದ್ಧಿ ಆಗ್ತಾ ಇದೆ. ಸೊ ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಅವರ ದೇಹದಲ್ಲಿ ರಕ್ತ ಕಣಗಳ ಉತ್ಪತ್ತಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಮತ್ತೆ ಈಗಾಗಲೇ ಅದಕ್ಕೂ ಕೂಡ ಒಂದು ಸಾಕಷ್ಟು ಚಿಕಿತ್ಸೆನ ನೀಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದಾರೆ. ಮತ್ತೆ ಇವತ್ತು ಬೆಳಿಗ್ಗೆ ಏನು ಸಿದ್ಧಗಂಗಾ ಈಗ ಆಪ್ತ ವೈದ್ಯರಾದ ಪರಮೇಶ್ವರ್ ಅವರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪರಮೇಶ್ವರ. ಈಗ ಎಕ್ಸ್ಪೆಕ್ಟ್ ಏನು ನಿಮ್ಮ ನಿರೀಕ್ಷೆ ಇತ್ತು ವೈದ್ಯರದ್ದು, ಅಷ್ಟರ ಮಟ್ಟಿಗೆ ಚೇತರಿಕೆ ಇಲ್ಲ ಅಂತ ನೀವೇ ಹೇಳಿದ್ರಿ ಅಂತ, ಸದ್ಯಕ್ಕೆ ಹೇಗಿದೆ ಪರಮೇಶ್ವರ್ ಅವರೇ? ಆಪರೇಷನ್ ಇದೆಲ್ಲ ಚೆನ್ನಾಗಿದೆ. ಮತ್ತೆ ಸೋಂಕು ಏನ್ ರೆಸ್ಪಿರೇಟರಿ ಸೋಂಕು ತಗ್ಲಿಕ್ತಲ್ಲ, ರೆಸ್ಪಿರೇಟರಿ ಇನ್ಫೆಕ್ಷನ್ ಕಮ್ಮಿ ಆಗಿದೆ. ಆದ್ರೆ ಶರೀರದಲ್ಲಿ ಅವ್ರದ್ದು ಆಲ್ಬುಮಿನ್ ಅಂಶ ಉತ್ಪತ್ತಿ ಆಗ್ತಾ ಇಲ್ಲ. ನಾವು ಅದನ್ನ ಪ್ರತಿದಿನ ಆಲ್ಬುಮಿನ್ ಕೊಡ್ಬೇಕಾಗಿದೆ. ಮತ್ತೆ
ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಏನು ಬ್ಲಡ್ ಪ್ರಾಡಕ್ಟ್ಸ್ ಏನಿರುತ್ತಲ್ಲ ಅದು ಶರೀರದಲ್ಲಿ ಬೋನ್ ಮ್ಯಾರೋದಲ್ಲಿ ಉತ್ಪತ್ತಿ ಆಗ್ಬೇಕು. ಅದನ್ನು ಉತ್ಪತ್ತಿ ಆಗ್ತಾ ಇಲ್ಲ. ಇವೆರಡು ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್. ಅವೆರಡೂನು ಉತ್ಪತ್ತಿ ಆಗದಿಲ್ಲದಿಂದ ಕಾರಣದಿಂದ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಇದು ಎಲ್ಲ ಬರ್ತಾ ಇಲ್ಲ. ಅದು ಬಂದಾಗಲೇ ಅಷ್ಟೇನೆ ಅವರು ಪೂರ್ಣ ಗುಣಮುಖರಾಗಕ್ಕೆ ಸಾಧ್ಯ ಆಗುತ್ತೆ. ನಾವು ಸಪ್ಲಿಮೆಂಟ್ ಮಾಡೋದು ಎಷ್ಟು ದಿವಸ ಮಾಡೋದು ಅಂತ ಕಷ್ಟ ಆಗುತ್ತೆ. ಬರೀ ಸಪ್ಲಿಮೆಂಟ್ ಮಾಡ್ಕೊಂಡೇ ಇರಕ್ಕಾಗೋದಿಲ್ಲ. ಅವ್ರ ಬಾಡಿ ಶುಡ್ ಸ್ಟಾರ್ಟ್ ಜನರೇಟ್, ಅವಾಗ್ಲೇನೆ ಅವ್ರು ಹುಷಾರಾಗಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ಈ ಲಂಗ್ಸ್ ನಲ್ಲಿ ಈಗ ನೀರು ಏನ್ ತುಂಬಿಕೊಳ್ತಾ ಇತ್ತು, ಅದು ದಿನ ತೆಗಿಬೇಕಾಗಿತ್ತು, ಆತರ ಪ್ರೋಸೆಸ್ ಇದೆಯಾ ಅದು? ಅದೇ ಅಲ್ಲ, ದಿನ ಏನ್ ತುಂಬ್ಕೊಂತಾ ಇಲ್ಲ. ಆಲ್ಬುಮಿನ್ ಕಮ್ಮಿ ಆದಾಗ ಒಂದು 3 days ಒಂದ್ಸರಿ 4 days ಒಂದ್ಸರಿ ಸ್ಲೋ ಆಗಿ ಕಲೆಕ್ಟ್ ಆಗುತ್ತೆ, ಅದನ್ನ ತೆಗಿತಾ ಇದೀವಿ. ಓಕೆ, ಬಟ್ ಫಾರ್ ಲಾಂಗ್ ರನ್ ಅದಷ್ಟು ಇದಲ್ಲ ಅಲ್ವಾ ಅಂತ ನೀರ್ ತುಂಬ್ತಾ ಇದ್ರೆ? ಅದೇ ಆಲ್ಬುಮಿನ್ ಅಂಶ ನಾರ್ಮಲ್ ಬಂದ್ಬಿಟ್ರೆ ಅದು ನೀರೆಲ್ಲ ತುಂಬೋದಿಲ್ಲ, ತುಂಬ್ಕೊಳೋದೇ ಇಲ್ಲ. ಆಲ್ಬುಮಿನ್ ನಾರ್ಮಲ್ ಬರ್ಬೇಕು ಅಂತಂದ್ರೆ ಬಾಡಿ ಶುಡ್ ಸ್ಟಾರ್ಟ್ ಜನರೇಟ್. ಬಾಡಿನಲ್ಲಿ ಜನರೇಟ್ ಆಗ್ತಾ ಇಲ್ಲ. ನಾವು ಎಕ್ಸ್ಟರ್ನಲ್ಲಿನೇ IV ಇದ್ರಲ್ಲೇನೆ ಕೊಡ್ತಾ ಇದೀವಿ. ಇದು ಎಷ್ಟು ದಿವಸ ತನಕ ಈ ತರ ಕೊಡ್ಬೇಕು ಅಂತ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಈಗ ಜಯದೇವದಿಂದ ಟೀಮ್ ಬಂದವರು ಯಾವ ವಿಚಾರದಲ್ಲಿ ಚೆಕ್ಅಪ್ ಮಾಡ್ತಾರೆ ಅಂತ? ಈಗ ಅದು ನಾವು ಮುಖ್ಯಮಂತ್ರಿಗಳವ್ರ ಹತ್ರ ಮಾತಾಡಿದಾಗ ಅವ್ರ ಮುಖ್ಯಮಂತ್ರಿಗಳು ಎಲ್ಲಾ ಸೀನಿಯರ್ ಸೂಪರ್ ಸ್ಪೆಷಾಲಿಟಿ ಎಲ್ಲಾ ಟೀಮ್ ನಾನು ಮಂಜುನಾಥ್ ಅವರ ಜೊತೆ ಒಂದು ತಂಡ ಮಾಡಿ ಕಳಿಸ್ತೀನಿ. ಅವರು ಬಂದು ಅವರು ಎಲ್ಲ ಒಂದ್ಸರಿ ನೋಡಿ, ನಾವೇ ಆತರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಈ ತರದ್ದು ಒಂದು ಬಂದ್ರೆ ಒಂದೇನಾದ್ರು ಸಲಹೆಗಳನ್ನ ಕೊಡೋದಕ್ಕೆ ಕೊಟ್ರೆ ಮತ್ತೆ ನಾವು ಅದನ್ನ ಆ ರೀತಿ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಧನ್ಯವಾದ ಮಾತಾಡೋದಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರೇ. ಈಗ ಮಠದ ಕಿರಿಯ ಶ್ರೀಗಳಾಗಿರುವಂತಹ ಸಿದ್ಧಲಿಂಗ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸ್ವಾಮಿ ಅವರೇ. ಈಗ ಕೆಲವೊಂದು ವಿಚಾರದಲ್ಲಿ ಏನಂತಂದ್ರೆ ಚೇತರಿಕೆ ಒಂದು ಏನು ಎಕ್ಸ್ಪೆಕ್ಟೇಷನ್ ಇದೆ, ಅಷ್ಟು ಆಗ್ತಿಲ್ಲ ಅನ್ನೋದು. ಈಗ ಶ್ರೀಗಳು ಹೇಗಿದ್ದಾರೆ, ಈಗ ಮಾತನಾಡ್ಸಿದ್ರ ಅಂತ? ಈಗ ಮಾಮೂಲಿ ಮೊದಲಾಗೆ ಇದ್ದಾರೆ, ಎಲ್ಲ ಪ್ಯಾರಾಮೀಟರ್ಸ್ ಚೆನ್ನಾಗಿದೆ. ಸ್ವಲ್ಪ ಇನ್ನ ಪ್ರೋಟೀನ್ ಅಂಶ ಹೆಚ್ಚಾಗ್ಬೇಕು ಅನ್ನೋದೊಂದು ಕೊರತೆ ಇದೆ. ಈಗಾಗಲೇ ವೈದ್ಯರು ತುಂಬಾ ಶ್ರಮಿಸಿಕೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಏನಾದ್ರು ತಜ್ಞರು ಯಾರಾದ್ರೂ ಇದ್ರೆ ತಿಳಿದಂತ ಅವರಿಂದ ಏನು ಹೇಳಿ ಪಡ್ಕೊಂಡು ಮಾಡ್ಬೇಕು ಅನ್ನೋದ್ರ ಚಿಂತನೆ ಇದಾಗಿದೆ. ಬಟ್ ಒಂಥರ ಒಂದು ಬೇಸರ ಅಂತ ಅಂದ್ರೆ ಎಂದಿನ ಒಂದು ಲವಲವಿಕೆ ಇಲ್ಲ, ಸ್ವಲ್ಪ ಸುಸ್ತಾದಂಗ್ ಕಾಣ್ತಾ ಇದಾರೆ ಅಂತ. ಪೂಜೆ ಏನ್ ಮಾಡಕ್ ಆಗ್ತಿಲ್ಲ ಅನ್ಸುತ್ತಲ್ವಾ ಈಗ? ಈಗ ನಾಳೆ ಜಯದೇವದಿಂದ ಟೀಮ್ ಕೂಡ ಬರ್ತಾ ಇದೆ ಅಂತ, ಸೊ ಬಂದ್ಮೇಲೆ ಏನಾದ್ರೂ ಚೇತರಿಕೆ ಇನ್ನಷ್ಟು ಕಾಣಬಹುದಾ ಅಂತ ನಿರೀಕ್ಷೆ ಇದೆಯಾ? ನಮಗೆ ಗೊತ್ತಿಲ್ಲ, ನೋಡ್ಬೇಕು, ಬರ್ಬೇಕು. ಭಕ್ತರ ಸಂಖ್ಯೆ ಎಷ್ಟಿದೆ ಸ್ವಾಮೀಜಿ? ಈಗ ಬರ್ತೀಯಾರ ನೋಡಕ್ ಏನಾದ್ರು? ತಿಳ್ಕೊಂಡಿದ್ದಾರೆ, ಯಾರು ಬರ್ತಾ ಇಲ್ಲ, ಯಾರಿಗೂ ಅವಕಾಶ ಇಲ್ಲ ಈಗ ನೋಡೋಕೆ ಅಲ್ವಾ? ಓಕೆ, ಧನ್ಯವಾದ ಸ್ವಾಮೀಜಿ ಅವರು ಮಾತನಾಡಿದಕ್ಕೆ. ಇದು ಮಠದ ಕಿರಿಯ ಶ್ರೀಗಳಾದಂತಹ ಸಿದ್ಧಲಿಂಗ ಸ್ವಾಮೀಜಿ ಅವರು ಮಾತನಾಡಿದ್ರು. ಅವ್ರು ಹೇಳೋ ಪ್ರಕಾರ ಕೊಂಚ ಏನು ಆಯಾಸಗೊಂಡಿದ್ದಾರೆ, ಹೌದು, ಆದ್ರೆ ಆದಷ್ಟು ಬೇಗ ಚೇತರಿಕೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಅವ್ರಿಗಿದೆ. ಜಯದೇವದಿಂದ ನಾಳೆ ಒಂದು ಟೀಮ್ CM ಅವ್ರ ಜೊತೆ ಮಾತಾಡ್ಕೊಂಡು, ಈಗ ಡಾಕ್ಟರ್ ಮಂಜುನಾಥ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಸಿದ್ಧ ವೈದ್ಯರವರು, ಅವರ ಒಂದು ತಂಡ ಈಗ ಬರ್ತಿದೆ ನಾಳೆ ಅಂತ. ಸೊ ಅದರಿಂದ ಏನಾದ್ರೂ ಚೇತರಿಕೆ ಈಗ ಕಾಣಬಹುದು ಅನ್ನೋ ನಿರೀಕ್ಷೆ ಇದೆ. ಆಲ್ಬಮಿನ್ ಅನ್ನ ಈಗ ಎಕ್ಸ್ಟರ್ನಲ್ ಆಗಿ ನೀಡ್ತಿದ್ದಾರೆ. ಸೊ ಎಷ್ಟು ಟೈಮ್ ಕೊಡಬಹುದು ಅನ್ನೋದು ಈಗ ಪ್ರಶ್ನೆ.